ನೋಡಿ ಇಲ್ಲಿ ಟ್ಯಾಬ್ಲೆಟ್ಸ್ ಬರ್ತಿದ್ದೀನಿ. ಇದೆರಡೂ 15 ಡೇಸ್ ತೊಗೊಳ್ಳೇಬೇಕು ನೀವು. ನೋವು ಕಮ್ಮಿ ಆಯಿತು ಅಂತ ನಿಲ್ಲಿಸಬಾರ್ದು, ಫುಲ್ಲು ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಕ್ಲಿನಿಕ್ಕಿಗೆ ಬರಬೇಕು, ಓಕೆನಾ? ಟೈಮ್ ಕರೆಕ್ಟಾಗಿ ಮಾತ್ರೆ ತಗೊಳ್ಳಿ ಲೈಟ್ ಹೌಸ್. ಓಕೆ ಕರ್ಣ ಸರ್. ಹೌದು, ಹೇಗಿದನ್ನೆಲ್ಲ ಕಲ್ತ್ರಿ ನೀವು? ನನ್ನ ಮುದ್ದಿಗೆ ನನ್ನ ಮೇಲೆ ಎಷ್ಟೆಲ್ಲ ಕಾಳಜಿ ಅಲ್ವಾ? ಇಷ್ಟು ಚೆನ್ನಾಗಿ ಪ್ರೀತಿ ಮಾಡೋದನ್ನ ಯಾವ ಯೂನಿವರ್ಸಿಟಿಲಿ ಕಲ್ತ್ರಿ? ನಿಧಿ ಲವ್ ಯೂನಿವರ್ಸಿಟಿ. ಎಲ್ಲ ಕೋರ್ಸ್ ಅಲ್ಲೇ ಮಾಡಿದ್ದು, ನೋ ಟ್ಯೂಷನ್ ಫೀಸ್. ಅರೆ ಕರ್ಣ ಸರ್, ನೀವು ಯಾವಾಗ ಬಂದ್ರಿ? ನೀವು ಟ್ಯಾಬ್ಲೆಟ್ ತಗೊಳ್ಳೋದು ಮಾಡ್ತಾರಲ್ಲ, ಆಗ ಬಂದೆ. ಸಾರಿ ಕರ್ಣ ಸರ್, ಈಗಲೇ ತಗೊಳ್ತೀನಿ. ರೀ ಡಾಕ್ಟರ್, ಪೇಷಂಟ್ಸ್ಗೆಲ್ಲ ಟೈಮಿಗೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳೋರು ನೀವು. ನೀವೇ ತಗೊಳ್ಳೋದು ಬರ್ತೀರಾ ಹೇಗೆ? ಆಮೇಲೆ ಮಾತಾಡೋಣ, ನೀವು ಫಸ್ಟ್ ಟ್ಯಾಬ್ಲೆಟ್ ತಗೊಳ್ಳಿ. ನಿಮ್ಮ ಆಜ್ಞೆನ ಮೀರಕ್ಕಾಗತ್ತಾ? ಈಗಲೇ ತಗೊಳ್ತಿದ್ದೀನಿ. ಕೃಷ್ಣ, ನಾನು ಇನ್ನೂ ಎಷ್ಟು ದಿನ ಅಂತ ಇದೇ ರೀತಿ ಕನ್ಸು ಕಾಣ್ಲಿ? ಬರೀ ಭ್ರಮೆನೇ ನನ್ನ ಜೀವನ ಆಗೋಗಿದೆ. ಯಾವುದೇ ಭಯ ಇಲ್ದೆ ನಾವಿಬ್ರು ಒಂದಾಗಕ್ಕಲ್ಲ. ಯಾವಾಗ ಬರುತ್ತೆ ಕೃಷ್ಣ? ಹಲೋ, ಹಾಯ್ ಶಾಂತಿ, ಹೇಳು. ಕಂದ, ಹೇಗಿದ್ಯಾ ಪುಟ್ಟ ನೀನು? ನನ್ನಂತೂ ಎಲ್ಲರೂ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀನು ಹೇಗಿದ್ಯಾ? ನಾನು ತುಂಬ ಚೆನ್ನಾಗಿದ್ದೀನಿ ಮರಿ. ನಿತ್ಯ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಕಣೆ, ಅದಕ್ಕೆ ಫೋನ್ ಮಾಡಿದ್ದು. ಹೇಳು ಶಾಂತಿ, ಏನು ವಿಷಯ? ಅದೇ ನಿತ್ಯ, ನಮ್ಮ ನಿಧಿಗೆ ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿಬಿಡ್ಬೇಕು ಕಣೆ. ಅವಳಿಗೀಗ ಮದುವೆಗೆ ಸರಿಯಾದ ವಯಸ್ಸು. ಇನ್ನು ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಏನಂತೀಯಾ? ವಾವ್, ಇದು ಒಳ್ಳೆ ವಿಷಯ ಶಾಂತಿ. ಇಷ್ಟು ದಿನ ನಾನು ಅವಳ ಕರಿಯರ್ ಒಂದು ಮಟ್ಟಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದೆ. ಈಗೆಲ್ಲ ಸೆಟ್ ಆಯ್ತಲ್ಲ, ಮದುವೆ ಮಾಡೋದೆ. ಆದರೆ ಅವಳಿಗೆ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗನ ಹುಡುಕ್ಬೇಕು. ಹ್ಞೂ ನಿತ್ಯ, ನಮ್ಮ ನಿಧಿ ಜೀವನದಲ್ಲಿ ತುಂಬ ಕಷ್ಟ ನೋಡಿದಾಳೆ. ಅವಳನ್ನ ಕೈ ಹಿಡಿಯೋ ಹುಡುಗ ಅವಳನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅವಳಿಗೆ ಸ್ವಲ್ಪನೂ ತೊಂದರೆ ಕೊಡಬಾರ್ದು. ಒಟ್ಟಿನಲ್ಲಿ ಹುಡುಗ ಹೇಗಿರ್ಬೇಕು ಅಂದ್ರೆ ನಮ್ಮ ಕರ್ಣನ್ ಥರ ಇರಬೇಕು, ಅಲ್ವೇನೆ? ಹೌದು ಶಾಂತಿ, ನಾವೆಲ್ಲರೂ ಸೇರಿ ಅವಳಿಗೆ ತಕ್ಕನಾಗಿರೋ ಹುಡುಗನೇ ಹುಡ್ಕೋಣ. ಆಮೇಲೆ ಅವನು ಮೊದಲು ನನ್ನ ಇಂಟರ್ವ್ಯೂ ಪಾಸ್ ಆಗಬೇಕಾಯ್ತಾ? ಅದಾದಮೇಲೆ ನಿಧಿ ಹತ್ರ ಮಾತಾಡೋಕೆ ಬಿಡೋದು ನಾನು. ಹಾಗೆ ಆಗಲಿ ಕಣಮ್ಮ. ಈ ವಿಷಯನ ಲಚ್ಚಿಗೂ ಹೇಳ್ಬಿಡು. ನಮ್ಮ ನಿಧಿ ಬದುಕು ಚೆನ್ನಾಗಿರ್ಬೇಕು. ನೀನು ಯೋಚನೆ ಮಾಡಬೇಡ ಶಾಂತಿ, ನಾವೆಲ್ಲರೂ ಇದ್ದೀವಲ್ಲ, ನೀನು ಆರಾಮಾಗಿರು. ನಮ್ದು ಅಂಥದ್ದು ಗೊಂಬೆಗೆ ಮುತ್ತಿನಂಥ ಹುಡುಗನೇ ಹುಡ್ಕೋಣ. ಆಯ್ತು ಕಣಮ್ಮ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ಏನೇನೋ ನೋಡಾಗಿದೆ, ಎಷ್ಟೋ ಕಷ್ಟ ಅನುಭವಿಸಿದ್ದೀನಿ. ಬೇರೆಯವ್ರು ಒಳ್ಳೇದಾಗಲಿ ಅಂತ ಕೆಲವೊಂದನ್ನು ಸಹಿಸ್ಕೊಂಡೆ, ಇನ್ನೊಬ್ರಿಗೆ ನೋವಾಗದೇ ಇರಲಿ ಅಂತ ಮತ್ತೊಂದಷ್ಟು ಸಹಿಸ್ಕೊಂಡೆ. ಆದರೆ ನಿಮ್ಮಿಂದ ದೂರ ಇರೋದಕ್ಕೆ ಅಜ್ಜಿ ಹೇಳಿದ್ರಲ್ಲ, ಅದನ್ನು ತಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ನಿಮಗೆ ಸಮಾಧಾನ ಮಾಡೋಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟೆ. ಆದರೆ ನನಗೆ ಈ ನೋವು, ಮನಸ್ಸಿನ ಭಾರ ತಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ನಿಧಿ.
ನಾಳೆಯಿಂದ ನೀನು ನಮ್ಮ ಮನೆಗೆ ಬರ್ಬೇಡಪ್ಪ. ನಿಧಿ, ಒಂದು ನಿಮಿಷ ವಾಪಸ್ ಬರ್ತೀನಿ, ಇಲ್ಲೇ ಕೂತೀರಿ. ಕರ್ಣ ಸರ್ ಏನಾದರೂ ಇಲ್ಲಿಗೆ ಬಂದಿದ್ರಾ? ನನಗೆ ಯಾಕೋ ಅವರೇ ಕರೆದಂಗಾಯ್ತಲ್ಲ. ನಿಧಿ, ಅವ್ರು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತಾರೆ? ಅವ್ರು ಇವಾಗ ಹಾಸ್ಪಿಟಲಲ್ಲಿ ಇರ್ತಾರೆ. 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡಿ 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 ನಿಮ್ಗೆ ಈ ಪಜಿತಿ ಬಂದಿದೆ. ನನ್ನ ಕಷ್ಟ ಆ ಕೃಷ್ಣನ್ಗೂ ಅರ್ಥ ಆಗ್ತಿಲ್ಲ. ನಿಧಿ, ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಕಮಾನ್. ಸಾರಿ, ಡೋಂಟ್ ಮೈಂಡ್. ಕಂಟಿನ್ಯೂ ಮಾಡಿ, ಹೇಳಿ, ಇನ್ನೇನು ಪ್ರಾಬ್ಲಮ್ ಇದೆ ನಿಮಗೆ? ನಿಧಿ ಅವರೇ, ನಿಮ್ಮಿಂದ ದೂರ ಇರೋದು ನಮಗೂ ನೋವು ಕೊಡುತ್ತೆ. ಆದರೆ ನಿಮ್ಮ ಲೈಫ್ಗೆ ನನ್ನಿಂದ ತೊಂದರೆ ಆಗಬಾರ್ದು. ನಿಮ್ಮ ಹತ್ರ ಬರೋದು ನನ್ನ ಆಸೆ, ದೂರ ನಿಲ್ಲೋದು ನನ್ನ ಕರ್ತವ್ಯ. ನೋ ನಿಧಿಗೆ ಹುಡುಗನ ಹುಡುಕೋ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಮ್ಯಾಟ್ರಿಮೋನಿಯಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನಿತ್ಯ. ಏನೋಪ್ಪ, ನನಗೆ ಅವುಗಳ ಬಗ್ಗೆ ನಂಬಿಕೆನೇ ಸಾಕಾಗಲ್ಲ. ಅದೇನೋ ನಿಜ, ಯಾರನ್ನೂ ನಂಬಕ್ಕಾಗಲ್ಲ. ಅದೇನೋ AI ಅಂತ ಮಾಡಿಬಿಟ್ಟು ಮುಖಕ್ಕೆ ಸುಣ್ಣ ಬಣ್ಣ ಬಳಿದು ಒಳ್ಳೆ ಹೀರೋ ಥರ ಕಾಣ್ತಾರೆ. ಎದುರಿಗೆ ಬಂದರೆ ಭಯ ಆಗತ್ತೆ. ಹೌದತ್ತೆ, ಎದುರಿಗೆ ಬಂದರೆ ಅವರೇನ ಇವರು ಅಂತ ಅನಿಸ್ಬಿಡುತ್ತೆ. ಅದಕ್ಕಿಂತ ಈ ಮ್ಯಾರೇಜ್ ಬ್ರೋಕರ್ಸ್ ಇರ್ತಾರಲ್ಲ, ಅವರು ನೋಡಿದ್ರೆ ಒಳ್ಳೆಯದು. ಅವರು 101 ಸುಳ್ಳು ಹೇಳಿದ್ರು ಹುಡುಗನ ಎದುರಿಗೆ ನೋಡಿರ್ತಾರೆ. ಅದಕ್ಕಿಂತ ಬೆಟರ್ ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದಾರ ಅಂತ ಹುಡ್ಕೋಣ. ಇಲ್ಲ ನಿತ್ಯ, ಅವಳು ಹೇಗಿದ್ರು ಡಾಕ್ಟರ್ ಅಲ್ವಾ, ಡಾಕ್ಟರ್ ಹುಡುಗನ್ನೇ ಹುಡುಕ್ಬೇಕು. ನನಗೇನೋ ಇಂಥದ್ದೇ ಜಾಬಲ್ಲಿರಬೇಕು, ಪರ್ಟಿಕ್ಯುಲರ್ ಸ್ಯಾಲ್ರಿ ಬರಬೇಕು ಅಂತೆಲ್ಲ ಹುಡ್ಕೋದು ಬೇಡ ಅಂತ ಅನಿಸುತ್ತೆ.